ಇಂದು ಮುಂಜಾನೆ ಸುರಿದಂತಹ ಭಾರಿ ಮಳೆಗೆ ಇಡೀ ದೆಹಲಿ ಜಲಾವೃತ ಆಗಿದೆ. ಸಾಕಷ್ಟು ಅವಾಂತರಗಳನ್ನು ಮಳೆ ಸೃಷ್ಟಿ ಮಾಡಿರುವಂತಹದ್ದು. ನಾನೀಗ ದೆಹಲಿಯ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕಚೇರಿ ಬಳಿ ಇದ್ದೇನೆ. ಇಡೀ ಕಚೇರಿ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿದೆ. ನೋಡ್ತಾ ಇರ್ಬೋದು, ಇದು ಏರ್ಪೋರ್ಟ್ ಅಥಾರಿಟೀಸ್ ಆಫ್ ಇಂಡಿಯಾ ಈ ಒಂದು ಕಚೇರಿ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಕಚೇರಿ ಆವರಣವನ್ನು ನೋಡ್ತಾ ಇರ್ಬೋದು, ಸಾಕಷ್ಟು ನೀರು ನುಗ್ಗಿರುವಂತಹದ್ದು. ಇಂದು ಬೆಳಗ್ಗೆ 3 ಗಂಟೆಯ ಸುಮಾರಿಗೆ ಮಳೆ ಸುರಿದಿರುವಂತಹದ್ದು. 3 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ನಿರಂತರವಾಗಿ ಮಳೆ ಸುರಿದಿದೆ. ಮಳೆ ಸುರಿದರ ಪರಿಣಾಮ ಇಡೀ ದೆಹಲಿಯ ಬಹುತೇಕ ಪ್ರದೇಶಗಳು ಜಲಾವೃತ ಆಗಿರುವಂತಹದ್ದು. ಈ ಕಚೇರಿಯ ಆವರಣ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಕಚೇರಿಯ ಸಿಬ್ಬಂದಿಗಳು ಕಚೇರಿಯಿಂದ ಹೊರಬರೋದಕ್ಕೂ ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಮತ್ತು ಕಚೇರಿಯ ಮುಂಭಾಗದಲ್ಲಿ ಇರ್ತಕ್ಕಂತಹ ಬಹುತೇಕ ವಾಹನಗಳು ಅರ್ಧದಷ್ಟು ನೀರಿನಲ್ಲಿ ಮುಳುಗಿರುವಂತಹದ್ದನ್ನು ನೋಡ್ಬೋದು. ಸೈಲೆನ್ಸರ್ಗೆ ನೀರು ಹೋಗಿದೆ, ವಾಹನದ ಒಳಗೂ ಕೂಡ ನೀರು ಹೋಗಿರುವಂತಹದ್ದು. ಕಾರುಗಳು ಹಂಗೆ ಕೆಟ್ಟು ನಿಂತಿರುವಂತಹದ್ದನ್ನು ನೋಡ್ತಾ ಇರ್ಬೋದು. ಮತ್ತು ಕಚೇರಿಯಿಂದ ಬರ್ತಾ ಇರತಕ್ಕಂಥ ಸಿಬ್ಬಂದಿಗಳು ಕೂಡ ಹೊರಬರಲಿಕ್ಕೆ ಸಾಕಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ. ಮತ್ತು ಇಲ್ಲಿ VIP ಏರ್ಪೋರ್ಟ್ ಕೂಡ ಇರುವಂತಹದ್ದು. VIP ಏರ್ಪೋರ್ಟ್ ಇರೋದ್ರಿಂದ ರನ್ವೇಗೂ ಕೂಡ ನೀರು ನುಗ್ಗಿದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ವಿಮಾನದ ಆಪರೇಷನ್ಗಳು ಕೂಡ, ಅಂದರೆ ಹಾರಾಟದ ಆಪರೇಷನ್ ಕೂಡ ಈ ಒಂದು ಏರ್ಪೋರ್ಟ್ನಲ್ಲಿ ಸ್ಥಗಿತಗೊಂಡಿರುವಂತಹದ್ದು. ಸಫ್ದರ್ಜಂಗ್ ಏರ್ಪೋರ್ಟ್ ಇದು VIP ವಿಮಾನಗಳಿಗೆ ಮಾತ್ರ ಇಲ್ಲಿ ಸಂಚಾರಕ್ಕೆ ಅವಕಾಶ ಇರುತ್ತೆ, ಆಪರೇಷನ್ಗೆ ಅವಕಾಶ ಇರುತ್ತೆ. ಹೀಗಾಗಿ ಈ ಒಂದು ಏರ್ಪೋರ್ಟ್ ಕೂಡ ಈಗ ಬಂದ್ ಆಗಿರುವಂತಹದ್ದು. ದೆಹಲಿಯ ಟರ್ಮಿನಲ್ 1 ಆಗಿರ್ಬೋದು, ಟರ್ಮಿನಲ್ 2, ಟರ್ಮಿನಲ್ 3 ಏರ್ಪೋರ್ಟ್ಗಳಲ್ಲೂ ಕೂಡ ಇದೇ ರೀತಿಯಾದಂತಹ ನೀರು ನುಗ್ಗಿದೆ. ಟರ್ಮಿನಲ್ 1ರಲ್ಲಿ ಆಗಿರ್ತಕ್ಕಂಥ ಅನಾಹುತ ಅಂದರೆ ಭಾರಿ ಮಳೆಗೆ ಏರ್ಪೋರ್ಟ್ನ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಮೇಲ್ಛಾವಣಿ ಕುಸಿದು ಬಿದ್ದ ಪರಿಣಾಮ ಓರ್ವ ಸಾವನ್ನಪ್ಪಿರುವಂತಹದ್ದು, 4-5 ಮಂದಿ ಗಾಯಗೊಂಡಿದ್ದಾರೆ. ಗಾಯಗೊಂಡಂಥವ್ರನ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಈ ನೀರನ್ನು ತೆರವುಗೊಳಿಸುವಂತಹ ಕೆಲಸ ಕೂಡ ಇಲ್ಲಿನ ಸ್ಥಳೀಯ ಸಿಬ್ಬಂದಿಗಳು ಮಾಡ್ತಾ ಇರುವಂತಹದ್ದು. ಇದೊಂದೇ ಪ್ರದೇಶದ ಪರಿಸ್ಥಿತಿ ಈ ಥರ ಅಲ್ಲ, ಬಹುತೇಕ ದೆಹಲಿಯ ಪ್ರದೇಶಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುವಂತಹದ್ದು. ಬಹುತೇಕ ಏರಿಯಾಗಳಲ್ಲಿ ಇದೇ ರೀತಿಯಾದಂತಹ ನೀರು ತುಂಬಿದೆ. ನೀರನ್ನು ಹೊರಹಾಕುವಂತಹ ಕೆಲಸವನ್ನು ಮೋಟಾರ್ ಪಂಪ್ಗಳ ಮೂಲಕ ಮಾಡಲಾಗ್ತಿದೆ. ಆದರೆ ಬಹುತೇಕ ಪ್ರದೇಶಗಳಲ್ಲಿ ಈ ರೀತಿ ನೀರು ತುಂಬಿರೋದ್ರಿಂದ ಮೋಟಾರ್ಗಳ ಸಂಖ್ಯೆಯು ಕೂಡ ಕಡಿಮೆ ಇರುವಂತಹದ್ದು. ಜೊತೆಗೆ ಸಿಬ್ಬಂದಿಗಳ ಕೊರತೆ ಇದೆ. ಮೊದಲ ಮಳೆಗೆ ದೆಹಲಿಯಲ್ಲಿ ಈ ರೀತಿಯಾದಂತಹ ಅವಾಂತರ ಸೃಷ್ಟಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.